ವೀಕ್ಷಕರೇ ನಮಸ್ಕಾರ. ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ದಿನ ತುಂಬ ಬೇಜಾರಿನ ಸಂಗತಿಯ ಒಂದು ವಿಚಾರವನ್ನು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ. ಬಹಳ ಬೇಜಾರಾಗುವಂಥ ವಿಚಾರ. ನೈಸರ್ಗಿಕ ತೋಟ, ನ್ಯಾಚುರಲ್ ಫಾರ್ಮಿಂಗಲ್ಲಿ ಮಾಡಿರ್ತಕ್ಕಂಥ ತೋಟ ಬೆಂಕಿಯ ಒಂದು ಅವಘಡಕ್ಕೆ ಒಳಗಾಗಿಬಿಟ್ಟಿದೆ ಸ್ನೇಹಿತರೆ. ನಮ್ಮ ಸ್ನೇಹಿತರ ತೋಟವನ್ನು ಈಗ ವಿಡಿಯೋ ಮಾಡಿದ್ದೇನೆ. ಈ ಅನಾಹುತ ನಮ್ಮ ಪಕ್ಕದಲ್ಲಿದ್ದ ನನ್ನ ತೋಟಕ್ಕೂ ಸ್ವಲ್ಪ ಮಟ್ಟಿಗೆ ತಾಗಿದೆ. ಈ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಇದರಿಂದ ನೀವೆಲ್ಲ ಪಾಠ ಕಲಿಬೇಕು. ಯಾರ್ಯಾರು ನ್ಯಾಚುರಲ್ ಫಾರ್ಮಿಂಗ್ ಮಾಡಿರಲಿ ಮಾಡದೇ ಇರಲಿ, ನಿಮ್ಮ ತೋಟ ಸುತ್ತಮುತ್ತ ಬೆಂಕಿ ಹರಡದ ರೀತಿಯಲ್ಲಿ ಜಾಗ್ರತೆಯನ್ನು ವಹಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ. ದಯಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ತಾವು ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ವಿಡಿಯೋ ನೋಡೋಣ. ಕಾರಣದಿಂದ ಬೆಂಕಿ ಎಸ್ತಿರ್ಬೋದು. ಯಾವುದೋ ಕಾರಣಾಂತರದಿಂದ ಒಟ್ಟಿನಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಹತ್ಕೊಂಡು ಇಡೀ 2.5 ಎಕರೆ ಫ್ಲಾಟು ಫುಲ್ಲು ಬೆಂಕಿ ತಾಗ್ಬಿಟ್ಟಿದೆ. ಇಲ್ಲಿ ಪಕ್ಕದಲ್ಲಿದ್ದಂಥವರು ಅವರು ಕೂಡ ಈ ಕಡೆ ಪಕ್ಕದಲ್ಲಿ ಅವ್ರ ತೋಟದಲ್ಲಿದ್ದ ಗರಿಗಳನ್ನೆಲ್ಲ ಈ ಬದಿನಲ್ಲೇ ಹಾಕಿದ್ರು ಅನಿಸುತ್ತೆ. ಅವ್ರದ್ದು ಕೂಡ ಈ ಬದಿನಲ್ಲಿದ್ದ ಎಲ್ಲ ಗರಿಗಳು ಸುಟ್ಟೋಗಿದೆ. ನಮ್ಮ ಸ್ನೇಹಿತರು ಸುತ್ತ ವಾಕ್ ಮಾಡಬೇಕು ಅಂತೇಳಿ ಈ ಒಂದು 7-8 ಅಡಿ ಅಗಲಕ್ಕೆ ಬೇಸಾಯ ಮಾಡಿಸಿದ್ರು. ರೋಟ್ರಿಯನ್ನು ಓಡಿಸಿದ್ರು. ಆ ರೋಟ್ರಿ ಓಡಿಸಿದ್ರಿಂದ ಆ ಭಾಗದಲ್ಲಿ ಮಾತ್ರ ಯಾವುದೇ ಹುಲ್ಲು ಇರಲಿಲ್ಲ. ಹಾಗಾಗಿ ಅದು ಬೆಂಕಿ ಜಾಸ್ತಿ ಹರಡ್ಕೊಳ್ಳೋಕ್ಕೆ ಆಗಿಲ್ಲ. ಎಲ್ಲೋ ಸ್ವಲ್ಪ ಆರಿದ್ದು ಈ ರೀತಿ ಅನಾಹುತವನ್ನು ಮಾಡಿದೆ. ಕೆಲವು ಮ್ಯಾಂಗೋ ಮರಗಳಲ್ಲಿ ನೋಡಿ ಬೆಂಕಿ ಹತ್ಬಿಟ್ಟು ಮಾವಿನಕಾಯಿಗಳು ಹಣ್ಣೆ ಆಗಿಬಿಟ್ಟಿದ್ದಾವಾಗಲೇ. ಇಲ್ಲಿ ನಮ್ಮ ಸ್ನೇಹಿತರು ಎಷ್ಟು ಕಷ್ಟಪಟ್ಟು ಕೈಲಿ ನೀರು ಹಾಕಿಬಿಟ್ಟು ಬೆಳೆಸಿದಂತಹ ಗಿಡಗಳು ನೋಡಿ ಮಾವಿನಕಾಯಿ ಎಲ್ಲ ಹಣ್ಣಾಗ್ಬಿಟ್ಟಿದ್ದಾವೆ ಅನಿಸುತ್ತೆ. ನೋಡಿದರೆ ಎಲ್ಲ ಮೆತ್ತಗಾಗ್ಬಿಟ್ಟಿದ್ದಾವಾಗಲೇ. ಉರಿಗೆ ಸ್ವಲ್ಪ ಈ ರೀತಿ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಖಂಡಿತ ಭಾಳ ನೋವಿನ ಸಂಗತಿ. ಒಬ್ಬರು ಮಾಡುವ ಒಂದು ಸಣ್ಣ ತಪ್ಪಿನಿಂದಾಗಿ ಒಬ್ಬರು ಬೀಡಿ ಸೇದಿದವರು ಪುಣ್ಯಾತ್ಮರು ಅಚ್ಚುಕಟ್ಟಾಗಿ ಅದನ್ನು ಆರಿಸಿ ಹಚ್ತಿದ್ರೆ ಸಾಕಿತ್ತು. ಬಹುಶಃ ಬೀಡಿ ಸೇದಿರೋರದೇ ಈ ಕೆಲಸ ಅಂತ ನನಗನ್ಸುತ್ತೆ. ಪಾಪ ಅವರೇನು ಉದ್ದೇಶಪಟ್ಟು ಬೆಂಕಿ ಹಚ್ಚಲಿ ಅಂತ ಎಸ್ತಿರಲ್ಲ. ಏನೋ ಬೈಕಲ್ಲಿ ಹೋಗ್ತಿರ್ತಾರೆ, ಬೀಡಿ ಸೇರ್ತಿರ್ತಾರೆ, ಎಷ್ಟು ಹೋಗಿರ್ತಾರೆ. ಈ ರೀತಿ ಆಗಿರುತ್ತೆ. ನಾವು ಇಲ್ಲಿ ನೋಡಿ 2.5 ಎಕರೆ ಜಾಗ ಎಷ್ಟು ಎಲ್ಲ ಬರ್ನ್ ಆಗೋಗಿದೆ ಸ್ನೇಹಿತರೆ. ನಾವು ನ್ಯಾಚುರಲ್ ಫಾರ್ಮಿಂಗ್ ಅಂತ ನಾವು ಮಾಡ್ತಾ ನೋಡಿ, ನಾವು ಇದು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದು ತಪ್ಪಲ್ಲ. ಆದರೆ ಮಾಡುವಾಗ ನಾವು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಈ ಋತುಮಾನಗಳಿಗೆ ಅನುಸಾರವಾಗಿ ಯಾವೆಲ್ಲ ಕ್ರಮಗಳನ್ನು ಅನುಸರಿಸ್ಬೇಕು ಅವುಗಳನ್ನು ಅನುಸರಿಸ್ಬೇಕು ಸ್ನೇಹಿತರೆ. ಇಲ್ಲಿ ಪಕ್ಕದಲ್ಲಿರೋದು ನಮ್ಮದೇ ತೋಟ. ಇಲ್ಲಿ ನಮ್ಮ ಸ್ನೇಹಿತರು ಸೈಡಲ್ಲಿ ಬೇಸಾಯ ಮಾಡಿಸಿದ್ರಿಂದ ಬಹುಶಃ ಬೆಂಕಿ ಆಚೆಗೆ ಅಂಟ್ಕೊಂಡಿಲ್ಲ. ಒಂದು ಕಡೆಗೆ ಮಾತ್ರ ಅಂಟ್ಕೊಂಡು ಅಲ್ಲಿ ಗೇಟ್ ವಾಲು, 2 ಇಂಚಿನ ಮೈನ್ ಪೈಪ್ ಲೈನು ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಹಾಗೆ ಸ್ಪ್ರಿಂಕ್ಲರ್ ಪೈಪು, ಕರಿ ಪೈಪ್ ಬರುತ್ತಲ್ಲ, ಅವು ಒಂದು 15 ಪೈಪ್ ಇಟ್ಟಿದ್ದೆ ಸ್ನೇಹಿತರೆ. 15 ಪೈಪ್ ಕೂಡ ಸಂಪೂರ್ಣವಾಗಿ ಸುಟ್ಟೋಗ್ಬಿಟ್ಟಿದೆ. ತೋರಿಸ್ತೀನಿ ನಿಮಗೆ ಆನಂತರ. ನೋಡಿ 2.5 ಎಕರೆ ಜಾಗದಲ್ಲಿ ಸಂಪೂರ್ಣವಾಗಿ ಇಲ್ಲಿಂದ ಅಲ್ಲಿವರೆಗೂ ರೋಡಿಂದ ಅದು ಎಲ್ಲಿ ಹತ್ಕೊಂಡಿದೆ ಅನ್ನೋ ಜಾಗನೂ ಕೂಡ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸಂಪೂರ್ಣವಾಗಿ ಬರ್ನಾಗಿ ಹೋಗ್ಬಿಟ್ಟಿದೆ. ಈ ಗಿಡಗಳು ಸುಧಾರಿಸ್ಕೊಳ್ಳೋಕ್ಕೆ ಮತ್ತೆ ಇವಕ್ಕೆಲ್ಲ ಚೆನ್ನಾಗಿ ನೀರು ಕೊಡಬೇಕು. ನೀರು ಕೊಟ್ಬಿಟ್ಟು ಶಾರ್ಟ್ಲಿ ಆದಷ್ಟು ಬೇಗನೆ ಅವರು ನೀರು ಕೊಟ್ಬಿಟ್ಟು ಏನು ಮಾಡಬೇಕಪ್ಪ, ಹೆಚ್ಚು ತಂಪಾಗಿರೋ ರೀತಿಯಲ್ಲಿ ನೋಡ್ಕೋಬೇಕು. ಈಗ ಅವರು ಬೆಂಕಿಯಲ್ಲಿ ಸುಟ್ಟವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೋ, ಆರೈಕೆ ಮಾಡ್ತಾರೋ, ಆ ರೀತಿಯಲ್ಲಿ ಆರೈಕೆ ಮಾಡಿದರೆ ಅವುಗಳನ್ನು ಉಳಿಸ್ಕೋಬೋದು. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನೋಡಿ ಸ್ನೇಹಿತರೆ, ಆ ಬೆಂಕಿಯ ತುಣುಕೊಂದು ಈ ಕಡೆಗೆ ಆರಿಬಿಟ್ಟು ಇಲ್ಲಿ ಕೂಡ ಬೆಂಕಿ ಹತ್ಕೊಂಡಿದೆ. ಬೆಂಕಿ ಹತ್ಕೊಂಡಿದ್ದು ನಮ್ಮ ತೋಟದ ಬದುನಲ್ಲಿ ಸ್ವಲ್ಪ ಹೀಗೆ ಹತ್ಕೊಂಡು ಹೋಗಿದೆ. ನನ್ನ ಡ್ರಿಪ್ ಪೈಪ್ ಲೈನ್ ಎಲ್ಲ ಸುಟ್ಟೋಗ್ಬಿಟ್ಟಿದ್ದಾವೆ. ಆ ಡ್ರಿಪ್ ಲೈನ್ ಪೈಪ್ಗಳೆಲ್ಲ ಸುಟ್ಟೋಗಿದ್ದಾವೆ. ಅವುಗಳನ್ನೆಲ್ಲ ಮತ್ತೆ ರೀಕನೆಕ್ಟ್ ಮಾಡಬೇಕು. ಆದರೆ ಯಾವುದೇ ಮರಗಳಿಗೆ ಸ್ವಲ್ಪ ಸೈಡಲ್ಲಿರೋ ಕೆಲವು ಮಾತ್ರ ಹಾನಿ ಆಗಿರ್ಬೋದು. ತೀವ್ರ ಹಾನಿ ಏನಾಗಿಲ್ಲ. ಸ್ವಲ್ಪ ಡ್ರಿಪ್ ಪೈಪ್ ಲೈನ್ಗೆಲ್ಲ ಹೊಡೆತ ಆಗಿದೆ ಸ್ನೇಹಿತರೆ. ನೋಡಿ ಇಷ್ಟೆಲ್ಲ ಅನಾಹುತಗಳು ಸಂಭವಿಸ್ತವೆ ಅಂದರೆ ಇಷ್ಟೆಲ್ಲ ಆಗಿ ನೋಡಿ ಇಲ್ಲಿಗೆ ಲಾಸ್ಟಿಗೆ ಬಂದಿದ್ದಲ್ಲದೆ ಪಕ್ಕಕ್ಕೂ ಕೂಡ ಜಂಪಾಗಿ ಇಷ್ಟೆಲ್ಲ
ಬೆಂಕಿ ಬಂದಿದೆ ಅಂದರೆ ನೋಡಿ ನನಗೆ ಆಶ್ಚರ್ಯ ಆಗ್ತದೆ. ನಿನ್ನೆ ನನಗೆ ವಿಚಾರ ಗೊತ್ತಾದಾಗ ನಾನು ಕಡೂರಲ್ಲಿದ್ದೆ. ಹಾಗಾಗಿ ತಕ್ಷಣ ಬರಲಿಕ್ಕಾಗಲಿಲ್ಲ. ತಕ್ಷಣ ನಾನು ಫೋನ್ ಮಾಡಿ ನಮ್ಮ ಅಣ್ಣನ ಮಗ ಒಂದು 3-4 ಜನಕ್ಕೆ ಹೇಳಿದೆ. ನಮ್ಮ ಪಕ್ಕದ ತೋಟದ ವಿಜಯೇಂದ್ರ ಅವ್ರು ನನಗೆ ಫೋನ್ ಮಾಡಿ ವಿಚಾರ ತಿಳಿಸಿದ ತಕ್ಷಣವೇ ಅವರಿಗೆ ಫೋನ್ ಮಾಡಿ ಹೇಳಿದ ತಕ್ಷಣ ಅವರೆಲ್ಲ ಬಂದು ಈ ಬೆಂಕಿಯನ್ನು ಆರಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಒಂದು ಥ್ಯಾಂಕ್ಸ್. ನಾವು ಯಾರಾದರೂ ಕೂಡ ಈ ರೀತಿ ಒಂದು ಅವಘಡಗಳು ಸಂಭವಿಸಿದಾಗ, ಬೆಂಕಿ ಅನಾಹುತಗಳು ಸಂಭವಿಸಿದಾಗ ನಮ್ಮ ಕೈಲಾದಂತಹ ನೆರವನ್ನು ಎಲ್ಲೇ ಆದರೂ ಆದಾಗ ನಾವು ಮಾಡಬೇಕು ಸ್ನೇಹಿತರೆ. ಇಲ್ಲಾಂದರೆ ನಾವು ಪಾಪ, ಯಾಕೆಂದರೆ ಅವರು ಮಾಲೀಕರೇ ಬರಲಿ, ಅವರು ಮಾಡ್ಕೊಳ್ಳಿ ಅಂತಂದರೆ ಅವರು ಆ ಸಮಯದಲ್ಲಿ ಅಲ್ಲಿರೋದಿಲ್ಲ, ಎಲ್ಲೋ ಇರ್ತಾರೆ. ಇದು ಒಂದು ಮಾನವೀಯ ದೃಷ್ಟಿ ಅಷ್ಟೇ. ಇಲ್ಲಿ ಕೂಡ ಪೈಪ್ಲೈನು ಎಲ್ಲ ಸುಟ್ಟೋಗಿ ನೀರೆಲ್ಲ ಹಾಗೆ ಹರಿದೋಗ್ತಾ ಇದೆ. ಪೈಪ್ಲೈನ್ ಎಲ್ಲ ಇದು ಡ್ರಿಪ್ ಲೈನ್ ಸುಟ್ಟೋಗಿರೋ ಕಡೆಯಲ್ಲಿ ಕೆಳಗಿಂದ ನೀರು ಚುಮ್ತಾ ಇದೆ. ಅವನ್ನೆಲ್ಲ ರಿಪೇರಿ ಮಾಡಬೇಕು. ಸುಮಾರು ಕೆಲಸ ಇದೆ. 1-2 ಹಾಳಿನ ಕೆಲಸ ಈಗ ಮಾಡಿಸ್ಬೇಕಾಗಿದೆ. ತುರ್ತಾಗಿ ಏನೇನು ಮೆಟೀರಿಯಲ್ ಬೇಕು ಅವು ತೊಗೊಂಬಂದು ಆ ಕೆಲಸವನ್ನು ಅರ್ಜೆಂಟಾಗಿ ಮಾಡಿಸ್ಬೇಕು. ಯಾಕೆಂದರೆ ಬೆಂಕಿಯ ತಾಪಕ್ಕೆ ಬೆಂದಿರ್ತಕ್ಕಂಥ ಗಿಡಗಳು ಆದಷ್ಟು ನೀರನ್ನು ಕೇಳ್ತವೆ. ಈಗ ಬೇಸಿಗೆ ಬಿಸಿಲು ಬೇರೆ, ತೋಟ ತುಂಬ ನೀರನ್ನು ಕೇಳುವಂಥ ಸಮಯ ಇದು. ನೋಡಿ, ಇಲ್ಲಿ ಈ ತೆಂಗಿನ ಸಸಿ ಬುಡದಲ್ಲಿ ಇಷ್ಟು ಬೆಂಕಿ ಬಿದ್ದಿದೆ ಅಂದರೆ ಆ ತೆಂಗಿನ ಸಸಿಗೆ ತುಂಬಾ ಆರೈಕೆ ಮಾಡಬೇಕಾಗಿದೆ ಸ್ನೇಹಿತರೆ. ಈಗ ನೋಡಿ, ಈ ಸಾಲಲ್ಲಿ ಇರ್ತಕ್ಕಂತಹ ತೆಂಗಿನ ಸಸಿಗಳು ಎಲ್ಲಕ್ಕೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಅವುಗಳು ಉಳ್ಕೊಳ್ತವೆ, ಆದರೆ ಅಷ್ಟೇ ಅಗತ್ಯವಾದ ಟ್ರೀಟ್ಮೆಂಟ್ ಕೂಡ ಬೇಕಾಗಿದೆ ಸ್ನೇಹಿತರೆ. ನೋಡಿ, ಈ ರೀತಿ ಅನಾಹುತಗಳು. ನೋಡಿ, ಅಲ್ಲೊಂದು ಗಿಡ ಫುಲ್ಲು ಒಣಗಿನೇ ಹೋದಂಗೆ ಆಗಿಬಿಟ್ಟಿದೆ. ನಾವು ನ್ಯಾಚುರಲ್ ಫಾರ್ಮಿಂಗಲ್ಲಿ ಇವ್ರು ಏನು ಮಾಡಿದರು, ಶೂನ್ಯ ಬೇಸಾಯ ಪದ್ಧತಿ. ನಾನು ಕೂಡ ಶೂನ್ಯ ಬೇಸಾಯ ಮಾಡಿಸ್ಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಈಗ ಶೂನ್ಯ ಬೇಸಾಯ ಅಂದ ತಕ್ಷಣ ಈಗ ನೋಡಿ, ಬೇಸಾಯ ಮಾಡಿಸ್ತಾ ಇದ್ದರೆ ಈ ರೀತಿ ಆಗ್ತದೆ. ಸುತ್ತ ಬೇಸಾಯ ಇವ್ರು ಮಾಡಿಸಿರೋದು ಒಂದೊಂದು ಗೆರೆ ಯಾಕಪ್ಪ ಅಂತೇಳಿದ್ರೆ ರೋಟ್ರಿ ಬಡಿಸಿರೋದು. ವಾಕ್ ಮಾಡಲಿಕ್ಕೆ ಸುತ್ತ ಒಂದು ಸ್ವಲ್ಪ ಜಾಗ ಬೇಕು, ಇಲ್ಲಾಂದರೆ ಹುಳ ಹುಟ್ಟೇ ಇರ್ತವೆ, ವಾಕ್ ಮಾಡಲಿಕ್ಕಾಗಲ್ಲ. ತೆಂಗಿನ ಸಸಿಗಳು ಸ್ವಲ್ಪ ಡ್ಯಾಮೇಜ್ ಆಗಿದ್ದಾವೆ. ನೋಡಿ, ಈ ತೆಂಗಿನ ಸಸಿಗೆ ತುರ್ತಾಗಿ ಆರೈಕೆ ಮಾಡಲಿಲ್ಲ ಅಂದರೆ ಅದನ್ನು ಬದುಕಿಸೋದೇ ಕಷ್ಟ ಆಗ್ಬೋದು. ತುರ್ತಾಗಿ ಆರೈಕೆ ಬೇಕೇ ಬೇಕು. ಹಾಗಾಗಿ ನಾನು ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೀನಿ, ಇಮಿಡಿಯೇಟಾಗಿ ಇದಕ್ಕೆ ಒಂದು ಟ್ಯಾಂಕರಿಂದಲೋ ಹೇಗೋ ನೀರನ್ನು ಒದಗಿಸುವಂಥ ಕೆಲಸ ಆಗಬೇಕು. ಇಲ್ಲ ಅಂದರೆ ಕೆಲವು ಗಿಡಗಳು ನಾಶ ಆಗಿಬಿಡ್ತವೆ ಅಂಥೇಳಿ ನಾನಾದರೂ ಭಾವಿಸಿದ್ದೇನೆ ಸ್ನೇಹಿತರೆ. ನೋಡಿ, ಇಲ್ಲಿ ಒಂದು ತೆಂಗಿನ ಸಸಿ ಯಾವ ರೀತಿ ಆಗಿದೆ. ನಾನಿಲ್ಲಿ ಸೈಡಲ್ಲಿ ದಾರಿ ಇದೆಯಲ್ಲ, ಅಲ್ಲಿ ಮಾತ್ರ ನಡ್ಕೊಂಡು ಬರ್ತಾಯಿದ್ದೀನಿ. ಇದು ಬೆಟ್ಟದ ನಲ್ಲಿ ಗಿಡ ಸ್ವಲ್ಪ ಎಲ್ಲ ಬಾಡಿದೆ, ಬಟ್ ಸಿಗಿರುತ್ತೆ ಅದು. ಇಲ್ಲೊಂದು ಬೆಟ್ಟದ ನಲ್ಲಿ ಗಿಡ ಇದೆ ನೋಡಿ. ಇದಕ್ಕೆ ಯಾವುದೇ ಉರಿ ತಾಗಿದ್ರೂ ಕೂಡ ಅಷ್ಟೊಂದು ಸ್ವಲ್ಪ ಹೈಟ್ ಇರೋದ್ರಿಂದಲೋ ಏನೋ ಜಾಸ್ತಿ ಡ್ಯಾಮೇಜ್ ಅದಕ್ಕೆ ಆಗಿಲ್ಲ. ಇನ್ನು ನೋಡಿದಂತೆ ಒಳಭಾಗದಲ್ಲಿ ನೋಡಿ ಸ್ನೇಹಿತರೆ, ಅಲ್ಲಿರುವ ಗಿಡಗಳಿಗೆಲ್ಲ ತುಂಬಾ ಡ್ಯಾಮೇಜ್ ಆಗಿದೆ. 2 ದಿವಸ ಬಿಟ್ಟರೆ ಅವೆಲ್ಲ ಎಲೆ ಎಲ್ಲ ಒಣಗಿ ಉದುರು ಹೋಗ್ಬಿಡ್ತವೆ. ಹಾಗಾಗಿ ತುರ್ತಾಗಿ ಈ ಗಿಡಗಳಿಗೆ ನೀರಿನ ಪೂರೈಕೆ ಅತ್ಯಂತ ಅಗತ್ಯ. ICUನಲ್ಲಿ ಟ್ರೀಟ್ಮೆಂಟ್ ಕೊಟ್ಟಂಗೆ ಇವು ಟ್ರೀಟ್ಮೆಂಟು ಆಗಬೇಕಾಗಿದೆ. ಇಲ್ಲೊಂದು ಸೀಬೆ ಗಿಡ ಇದೆ. ಆ ಸೀಬೆ ಗಿಡದಲ್ಲಿ ಸೀಬೆಕಾಯಿ ಇದ್ದಾವೆ ನೋಡಿ ಸ್ನೇಹಿತರೆ. ನಮ್ಮ ಸ್ನೇಹಿತರು ತೋಟವನ್ನು ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ನೋಡಿ, ಮಡಿಕೆಯಲ್ಲಿ ನೀರು ಹಾಕಿಬಿಟ್ಟು ನೀರಿಂದ ಬೇಸಿಗೆ, ಯಾಕೆಂದರೆ ಅವರು ಬೋರ್ವೆಲ್ ಕೊರೆಸಿದ್ದಾರೆ, ಬಟ್ ಕನೆಕ್ಷನ್ ತಗೊಂಡಿಲ್ಲ. ನೋಡಿ, ಇಲ್ಲಿ ಸೀಬೆ ಗಿಡ ಯಾವ ರೀತಿ ಉರಿದು ಹೋಗಿದೆ. ಎಲ್ಲ ಆ ಈಟಿಗೆ ಎಲೆ ಎಲ್ಲ ಒಣಗೋಗಿದೆ. ಹಚ್ಚ ಹಸಿರಾಗಿದ್ದಂಥ ಗಿಡ ಒಣಗೋಗಿದೆ. ಇನ್ನು ಚಿಕ್ಕ ಕಾಯಿಗಳು ಇನ್ನೂ ಬಲ್ತಿರಲಿಲ್ಲ. ಇನ್ನು ಕೆಲವು ನೋಡಿ ಯಾವ ರೀತಿ ಆಗೋಗಿದೆ. ಸಪೋಟ ಗಿಡ ಇಲ್ಲಿ
ಸಪೋಟೊ ಗಿಡ ಇದೆ. ಸಪೋಟೊ ಗಿಡ ಕೂಡ ಫುಲ್ಲು ನೋಡಿ ಸ್ನೇಹಿತರೆ ಯಾವ ರೀತಿ ಆಗೋಗಿದೆ. ಸರಿ, ಈಗೆಲ್ಲ ಗಿಡಗಳು ಭಾಳಷ್ಟು ಹಾನಿಯಾಗಿದೆ. ಯಾಕೆಂದರೆ ಈ ಬೇಸಿಗೆ ಬಿಸಿಲಿನ ತಾಪಕ್ಕೇ ಹಾಳಾಗೋಗ್ತವೆ. ಅಂಥದ್ರಲ್ಲಿ ಈ ಬೆಂಕಿ ತಾಗಿದರೆ ಗಿಡಗಳ ಪರಿಸ್ಥಿತಿ ಹೇಗಿರಬೇಕು? ಸರಿ, ಉರಿಯುವ ಗಾಯಕ್ಕೆ ಉಪ್ಪು ಸುರಿದಂಗೆ ಆಯಿತು ಅಂತಾರಲ್ಲ, ಆ ರೀತಿ ಇಲ್ಲಿ ಆಗಿದೆ. ನೋಡಿ, ಇದೊಂದು ಹಲಸಿನ ಗಿಡ ಅನಿಸುತ್ತೆ. ಸಂಪೂರ್ಣವಾಗಿ ಅದರ ಎಲೆಗಳೆಲ್ಲವೂ ಕೂಡ ಬಾಡಿ ಹೋಗ್ಬಿಟ್ಟಿದೆ. ಗಿಡಗಳ ಎಲೆಗಳೆಲ್ಲ ಉದುರೋಗ್ತದೆ. ಆದರೂ ಅದನ್ನು ಉಳಿಸ್ಕೋಬೋದು. ಏನಪ್ಪ ಅಂದರೆ ಇವ್ರು ಹಾಕಿದ್ದೆಲ್ಲ ಕಡಿಮೆ ನೀರನ್ನು ಕೇಳುವಂಥ ಗಿಡಗಳು. ಹಾಗಾಗಿ ತಕ್ಷಣಕ್ಕೆ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ನಾನು ತಿಳಿಸ್ತೇನೆ. ಇಮ್ಮಿಡಿಯೇಟಾಗಿ ನೀವು ಈಗ ನೀರಿನ ವ್ಯವಸ್ಥೆಯನ್ನು ಇದಕ್ಕೆ ಮಾಡಬೇಕು. ಒಂದು ಟ್ಯಾಂಕರ್ ನೀರು ತರಿಸಿ ಹಾಕ್ಸೋ ವ್ಯವಸ್ಥೆ. ಇದೊಂದು ಮಾವಿನ ಗಿಡ ನೋಡಿ ಸ್ನೇಹಿತರೆ, ಯಾವ ರೀತಿ ಎಲೆ ಎಲ್ಲ ಎಲೆ ಇದು ಒಣಗಿ ಹೋಗ್ತಾ ಇದೆ. ಈಗ ಉರಿಗೆ ಏನು ತಡೆಯೋದಿಲ್ಲ. ಇದು ಹುಲ್ಲು ಎಷ್ಟು ಒಣಗಿತ್ತು ಅಂದರೆ, ಅದು ಒಣಗಿರೋ ಹುಲ್ಲು ಒಂದು ಸ್ವಲ್ಪ ಬೆಂಕಿ ತಾಗಿದ್ರೆ ಸಾಕು ದಗ್ಗಂತ ಹತ್ಕೊಂಡು ಉರಿಯೋ ಅಂಥ ಸ್ಥಿತಿಲಿತ್ತು. ಹಾಗಾಗಿ ಇಷ್ಟೆಲ್ಲ ಅನಾಹುತ ಆಗಿದೆ ಸ್ನೇಹಿತರೆ. ನೋಡಿ, ಈ ಕಡೆ ತೆಂಗಿನ ಸಸಿ ನಾನು ಆ ಕಡೆಯಿಂದ ತೋರಿಸ್ಕೊಂಬರ್ತಾ ಇಲ್ಲೊಂದೆರಡು ಒಳಗೆ ಬಂದಿದ್ದರಿಂದ 1-2-3 ಮಿಸ್ ಆಯಿತು. ನೋಡಿ, ಎಲ್ಲ ತೆಂಗಿನ ಸಸಿಗಳಿಗೂ ಕೂಡ ತುರ್ತಾಗಿ ನೀರು ಬೇಕು. ನೋಡಿ ಸ್ನೇಹಿತರೆ, ಈ ಕಡೆಗೆ ನಮ್ಮ ಬೆಂಕಿ ಇಲ್ಲೆಲ್ಲೋ ಸ್ವಲ್ಪ ತಾಗಿಬಿಟ್ಟು ಈ ಕಡೆ ಬದಿಗೆ ಬಂದುಬಿಟ್ಟು ಇಲ್ಲಿ ನಮ್ಮದು ಗೇಟ್ ವಾಲ್ ಎಲ್ಲ ಡ್ಯಾಮೇಜ್ ಆಗಿದೆ. ಆಮೇಲೆ 2 ಇಂಚಿನ ಪೈಪ್ಲೈನು ಕೂಡ ಡ್ಯಾಮೇಜ್ ಆಗಿದೆ. ಹೀಗೆ ಹುರ್ಕೊಂಡು ಅಲ್ಲಿವರೆಗೂ ಬದಿನ ಸೈಡಲ್ಲೇ ಹೋಗಿ ಆ ಡ್ರಿಪ್ ಬಳ್ಳಿಗಳೆಲ್ಲ ಸುಟ್ಟೋಗಿದೆ. ಒಟ್ಟಿನಲ್ಲಿ ಈ ಪ್ರಾಕೃತಿಕವಾಗಿ ಬರುವಂತಹ ಸವಾಲುಗಳನ್ನು ಅಂದರೆ ನೈಸರ್ಗಿಕ ಕೃಷಿ ಮಾಡಿದಾಗ ನೈಸರ್ಗಿಕವಾಗಿ ಒದಗಿ ಬರುವ ಎಲ್ಲ ಸವಾಲುಗಳನ್ನು ನಾವು ಮೆಟ್ಟಿ ನಿಲ್ಲಕ್ಕೆ ಸಿದ್ಧರಾಗಿರಬೇಕು ಸ್ನೇಹಿತರೆ. ನೋಡಿ, ಇಷ್ಟೆಲ್ಲ ಅವಘಡಗಳನ್ನು ನಾವು ಕಾಣ್ತಾ ಇದ್ದಾವೆ. ನಾನು ಇಲ್ಲೊಂದು ಜತ್ರೋಪ ಗಿಡ ಹಾಕಿದ್ದೆ. ಆ ಜತ್ರೋಪ ಗಿಡ ಅದು ಕೂಡ ಪೂರ್ಣ ಬರ್ನ್ ಆಗಿದೆ. ಆದರೆ ಅದು ಬರುತ್ತೆ. ಅದಕ್ಕೆ ಇಲ್ಲೊಂದು ಜತ್ರೋಪ, ಅದು ಅಷ್ಟು ಡ್ಯಾಮೇಜ್ ಆಗಿಲ್ಲ. ಸರಿ ಸ್ನೇಹಿತರೆ, ನೋಡಿ ಇಷ್ಟೆಲ್ಲ ಅನಾಹುತಾಗಿದೆ ಸ್ನೇಹಿತರೆ. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಸ್ನೇಹಿತರೆ. ದಯಮಾಡಿ ಈ ವಿಡಿಯೋವನ್ನು ಮಾಡಿದ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಯಾರಾದರೂ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದರೆ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಮಾಡದೇ ಇದ್ದರೂ ಕೂಡ ನಿಮ್ಮ ತೋಟಗಳ ಸುತ್ತಮುತ್ತ ಬೆಂಕಿ ಬರಬಾರ್ದು ನಿಮಗೆ ಅಂತೇಳಿದರೆ ಸುತ್ತಲೂ ಈ ರೀತಿ ರೋಟೋವೇಟ್ರ್ ಓಡಿಸೋದು, ಅಥವಾ ನೀವೇ ಅಡ್ವಾನ್ಸಾಗಿ ಬೆಂಕಿ ಹಾಕಿಬಿಟ್ಟು ಸುತ್ತ ಒಂದು ಏನು ಉರಿಯುವ ತಕ್ಷಣಕ್ಕೆ ಒತ್ತುಕೊಂಡು ಉರಿಯುವಂಥ ಗಿಡಗಳನ್ನು, ಈ ಒಣಗಿರೋ ಹುಲ್ಲುಗಳನ್ನು ಸುಟ್ಟು ಹಾಕಿನೋ ನಿಮ್ಮ ತೋಟಕ್ಕೆ ಬೆಂಕಿ ಹೊರಗಿಂದ ಪ್ರವೇಶ ಆಗಬಾರ್ದು. ಆ ರೀತಿ ನೋಡ್ಕೋಬೇಕು ಸ್ನೇಹಿತರೆ. ನೋಡಿ, ನಮ್ಮ ಸ್ನೇಹಿತರದ್ದು ಗೇಟ್ ಇದು, ಮೇಯ್ನ್ ರೋಡ್ ಇದು. ಈ ರೋಡಿಂದ ಈ ಗೇಟಿಗೆ ಯಾರೋ ರೋಡಿಂದ ಈ ಬೆಂಕಿ ಬೀಡಿಯನ್ನು ಏನೋ ಎಸ್ತಿದ್ದಾರೆ ಅನಿಸುತ್ತೆ. ಈ ಕಡೆಗೆ ಎಸ್ದಾಗ ಇಲ್ಲಿಂದ ಹತ್ಕೊಂಡು ಹುರ್ಕೊಂಡು ಈ ರೀತಿ ಸಂಪೂರ್ಣವಾಗಿ ಉರಿದೋಗಿದೆ ನೋಡಿ ಸ್ನೇಹಿತರೆ. ಖಂಡಿತ ಹೊಟ್ಟೆ ಉರಿಯುತ್ತೆ. ಯಾಕೆಂದರೆ ಅವರು ಸುಮಾರು 5-6 ವರ್ಷಗಳಿಂದ ತುಂಬ ಕಷ್ಟಪಟ್ಟು ಮಾಡಿದಂಥ ತೋಟ ಇದು. ಈ ತೋಟವನ್ನು ಈ ರೀತಿ ಬೆಂದ ಕಾಡಾಗಿ ನೋಡ್ತಾ ಇದ್ದೀನಲ್ಲ, ಭಾಳ ನೋವಾಗ್ತದೆ. ತುಂಬ ಚೆನ್ನಾಗಿ ಅವರು ಸಾಕಿದ್ರು. ತಿಂಗಳಿಗೆ 2-3 ಸಾರಿ ಬಂದು ಕೊಡದಲ್ಲಿ ನೀರನ್ನು ಹಾಕಿ ಸಾಕಿರುವ ಗಿಡಗಳು ಸ್ನೇಹಿತರೆ ಇವೆಲ್ಲ. ಅವರಿಗೆ ಹೇಗೆ ಅನಿಸಿರಬೇಕು? ಖಂಡಿತ ಅವ್ರಿಗೆ ತೋಟ ಮತ್ತೆ ಪುನಃ ಯಥಾಸ್ಥಿತಿಗೆ ಬರಲಿ. ಶೀಘ್ರವೇ ಮಳೆ ಚೆನ್ನಾಗಿ ಸುರಿದು ತೋಟ ಸಂತೃಪ್ತವಾಗಿ ತಂಪಾಗಲಿ. ಆ ರೀತಿ ಭಗವಂತನನ್ನು ಪ್ರಾರ್ಥಿಸ್ತೇನೆ ಸ್ನೇಹಿತರೆ. ಈ ಕಡೆ ಪಕ್ಕದಲ್ಲಿ ಮಾವಿನ ತೋಪಿದೆ. ಮಾವಿನ ತೋಪಿಗೆ ಕೂಡ ಸ್ವಲ್ಪ ಬೆಂಕಿ ಈಗ ಹೋಗಿದೆ. ಸ್ವಲ್ಪ ಹೋಗಿ ಹೆಚ್ಚು ಡ್ಯಾಮೇಜ್ ಆಗಿಲ್ಲ. ಈ ಸೈಡಲ್ಲಿ ಗರಿಗಳಿದ್ದರಿಂದ ಹತ್ಕೊಂಡು ಹುಲ್ಲು ಎಲ್ಲ ಹುರ್ಕೊಂಡೋಗಿದೆ. ಓಕೆ ಸ್ನೇಹಿತರೆ, ದಯಮಾಡಿ ನೀವು ಯಾರ್ಯಾರು ನ್ಯಾಚುರಲ್ ಫಾರ್ಮಿಂಗ್ ಮಾಡಿರ್ರಿ, ಮಾಡದೇ ಇರ್ರಿ. ನಿಮ್ಮ ತೋಟದ ಸುತ್ತಮುತ್ತ ಬೆಂಕಿ ಬಾರದ ರೀತಿಯಲ್ಲಿ ಕ್ರಮವನ್ನು ಸ್ನೇಹಿತರೆ ದಯಮಾಡಿ ವಹಿಸಿ. ಯಾಕೆಂದರೆ ಅನಾಹುತಗಳು ಆದ ನಂತರ ನಾವು
ಅದನ್ನು ಪುನಶ್ಚೇತನ ಮಾಡಬೇಕಾದ್ರೆ ಭಾಳಷ್ಟು ಕಷ್ಟ ಆಗುತ್ತೆ. ಒಬ್ಬ ಆಕ್ಸಿಡೆಂಟ್ ಆದಮೇಲೆ ಅವನ ಕೈಕಾಲು ರಿಪೇರಿ ಮಾಡೋದು ಭಾಳ ಕಷ್ಟ ಆಗುತ್ತೆ. ಆದರೆ ಆಕ್ಸಿಡೆಂಟ್ ಆಗದ ರೀತಿ ಕ್ರಮವನ್ನು ವಹಿಸ್ಕೊಳ್ಳೋದು ಭಾಳ ಒಳ್ಳೆಯದು. ದಯಮಾಡಿ ನೀವೆಲ್ಲರೂ ಮುನ್ನೆಚ್ಚರಿಕೆ ವಹಿಸಿ ನಿಮ್ಮ ತೋಟಗಳನ್ನು ಸಂರಕ್ಷಣೆ ಮಾಡಿಕೊಳ್ಳಿ. ಬೇಸಿಗೆಯ ಬಿಸಿಲಿನಿಂದಲೂ ರಕ್ಷಣೆ ಮಾಡಿಕೊಳ್ಳಿ. ಈ ಬೆಂಕಿ ಅವಘಡಗಳಿಂದ ರಕ್ಷಣೆ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.